ವಾರಂಟಿ ಇದೆ ಎಂದು ಬ್ಯಾಟರಿ ಮಾರಾಟ, ಆದರೆ 6 ತಿಂಗಳಲ್ಲೇ ಬ್ಯಾಟರಿ ಡೆಡ್. ಹೊಸ ಬ್ಯಾಟರಿ ಕೇಳಿದ ಗ್ರಾಹಕರಿಗೆ ನಿರಾಕರಣೆ. ಚಳ್ಳಕೆರೆಯ ವಿಜಯ್ ಆಟೋಮೊಬೈಲ್ಸ್ ವಿರುದ್ಧ ಗ್ರಾಹಕರ ಗಂಭೀರ ಆರೋಪಗಳು ಕೇಳಿಬಂದಿವೆ. ವಾರಂಟಿ ಹೆಸರಿನಲ್ಲಿ ವಂಚನೆ ನಡೆಯುತ್ತಿದೆಯೇ? ಇಲ್ಲಿದೆ ಸಂಪೂರ್ಣ ವರದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯ ಗ್ರಾಮೀಣ ಬ್ಯಾಂಕ್ ಸಮೀಪದಲ್ಲಿರುವ ವಿಜಯ್ ಆಟೋಮೊಬೈಲ್ಸ್ ವಿರುದ್ಧ ಗ್ರಾಹಕರು ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಎಕ್ಸೈಡ್ ಬ್ರ್ಯಾಂಡ್ ಹೆಸರಿನಲ್ಲಿ ಬ್ಯಾಟರಿಗಳು ಮಾರಾಟ ಮಾಡಲಾಗುತ್ತಿದ್ದು, ಆದರೆ ಕಳಪೆ ಗುಣಮಟ್ಟದ ಬ್ಯಾಟರಿಗಳನ್ನು ನೀಡಿ ಗ್ರಾಹಕರನ್ನು ವಂಚಿಸಲಾಗುತ್ತಿದೆ ಎಂದು ಗ್ರಾಹಕರು ಗಂಭೀರ ಆರೋಪ ಮಾಡಿದ್ದಾರೆ. ಗ್ರಾಹಕರ ಹೇಳಿಕೆಯ ಪ್ರಕಾರ ಜನವರಿ ತಿಂಗಳಲ್ಲಿ ಖರೀದಿಸಿದ ಬ್ಯಾಟರಿಗೆ 1 ವರ್ಷ ವಾರಂಟಿ ಹಾಗೂ ಗ್ಯಾರಂಟಿ ಇದೆ ಎಂದು ಭರವಸೆ ನೀಡಲಾಗಿತ್ತು. ಆದರೆ ಕೇವಲ 6 ತಿಂಗಳಲ್ಲಿ ಬ್ಯಾಟರಿ ಸಂಪೂರ್ಣ ಕಾರ್ಯನಿರ್ವಹಣೆ ಕಳೆದುಕೊಂಡಿದ್ದು, ವಾಹನವೇ ಸ್ಪಾಟ್ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಲಾಗಿದೆ. ಇದರ ಬಗ್ಗೆ ಅಂಗಡಿಗೆ ತೆರಳಿ ಹೊಸ ಬ್ಯಾಟರಿ ಬದಲಾಯಿಸುವಂತೆ ಕೇಳಿದಾಗ, ಹೊಸ ಬ್ಯಾಟರಿ ಕೊಡುವುದಿಲ್ಲ, ಚಾರ್ಜ್ ಮಾಡಿ ಕೊಡುತ್ತೇವೆ, ಕಂಪನಿಯ ನಿಯಮವೇ ಇದೆ ಎಂದು ಹೇಳಿ ಗ್ರಾಹಕರನ್ನು ವಾಪಸ್ ಕಳಿಸಲಾಗುತ್ತಿದೆ ಎಂದು ದೂರಲಾಗಿದೆ. ಅಷ್ಟೇ ಅಲ್ಲ, ಸಮಸ್ಯೆ ಹೇಳಿಕೊಂಡು ಬಂದ ಗ್ರಾಹಕರೊಂದಿಗೆ ಉದ್ದತನದಿಂದ ವರ್ತಿಸಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಇದೇ ರೀತಿಯ ಸಮಸ್ಯೆಯನ್ನು ಹಲವಾರು ಗ್ರಾಹಕರು ಎದುರಿಸುತ್ತಿದ್ದು, ವಾರಂಟಿ ಎಂಬುದು ಕೇವಲ ಮಾರಾಟದ ಸಮಯದ ಭರವಸೆಯಾಗಿದ್ದು, ನಂತರ ಗ್ರಾಹಕರನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕು. ಆರೋಪಗಳು ಸಾಬೀತಾದರೆ ಗ್ರಾಹಕರಿಗೆ ವಂಚನೆ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ನೊಂದ ಗ್ರಾಹಕರಿಗೆ ನ್ಯಾಯ ಒದಗಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವಿಜಯ್ ಆಟೋಮೊಬೈಲ್ಸ್ ವಿರುದ್ಧ ಕೇಳಿಬಂದಿರುವ ಈ ಆರೋಪಗಳ ಬಗ್ಗೆ ಅಂಗಡಿ ಮಾಲೀಕರು ಅಥವಾ ಸಂಬಂಧಿತ ಕಂಪನಿಯ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಲಭ್ಯವಾಗಿಲ್ಲ. ಅವರ ಪ್ರತಿಕ್ರಿಯೆ ದೊರೆತ ಕೂಡಲೇ ಅದನ್ನು ಪ್ರಸಾರ ಮಾಡಲಾಗುವುದು. ಕೊಡಲ್ಲ ನಮಗೆ, ನೀವೇ ಹೇಳುದು ಅದು ಚೇಂಜ್ ಮಾಡಿ ನಮ್ಗೆ ಕೊಡ್ಬೇಕು. ಈಗ ನಮ್ಗೆ ನೀವು ಕೇಳಿದ ತಕ್ಷಣ ಮಾಡಕ್ ಬರಲ್ಲ ಇದ್ರೆ ಮತ್ತೆ ಅದೇ ಪ್ರೊಸೀಜರ್ ಏನಂತ ಹೇಳ್ರಿ ನಮಗೆ. ಅದೆಲ್ಲ ಹೇಳ್ತೀನಿ, ಬರ್ರಿ ಬ್ಯಾಟ್ರಿ ಚೆಕ್ ಮಾಡಕ್ಕೆ, ಅದು ಎಲ್ಲ ಡೀಟೇಲ್ಸ್ ಇರುತ್ತೆ. ಅದೆಲ್ಲ ನೀವು ಆಮೇಲೆ 1 hour ಬಿಟ್ಟು ಬನ್ನಿ, ಬ್ಯಾಟ್ರಿ ಚಾರ್ಜ್ ಮಾಡಿ ಚೆಕ್ ಮಾಡಿ ನೋಡಿ, ಅದ್ರ ಲೋಡ್ ಟೆಸ್ಟ್ ಹಾಕಿ ಬ್ಯಾಟ್ರಿ ಹೋಗಿದೆ ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡ್ಕೊಡೋಣ. ನೋಡೋಣ, ಬ್ಯಾಟ್ರಿ ಚೇಂಜ್ ಮಾಡ್ಕೊಡ್ತಾರೆ. ಚೇಂಜ್ ಮಾಡಿ ಬರುತ್ತೆ, ನಾನೇ ಚೇಂಜ್ ಮಾಡ್ತೀನಿ. ಅಯ್ಯೋ, ನಿಮ್ಮ ಹೆಸರು ಹೇಳ್ರಿ ನಮ್ಗೆ. ಏನು ಹೇಳಿ, ನಿಮ್ಮ ಹೆಸರು ಏನು ಹೇಳು? ಹೇಳಿ. ವಿಜಯ್ ಆಟೋಮೊಬೈಲ್ಸ್ ಯಾಕಿದು 1 ವರ್ಷ ಗ್ಯಾರಂಟಿ ಕೊಟ್ಟು ಯಾಕೆ ನೀವು ವಾಪಸ್ ಕೊಡ್ತಾ ಇಲ್ಲ? ಏನು ಪ್ರೊಸೀಜರ್ ಹೇಳ್ರಿ ನಮಗೆ. ಸ್ವಲ್ಪ ಟೈಮ್ ಬೇಕು ಸರ್. ಟೈಮ್ ಬೇಕಾಗಲ್ಲ, ಹೊಸಕ್ಕೆ ಹೆಂಗೆ ಟೈಮ್ ಬೇಕು ರೀ? 1 ವರ್ಷ ನಾವು ಕೊಟ್ಟಿಲ್ವಾ? ನೀವು 1 ವರ್ಷ ವಾರಂಟಿ ಗ್ಯಾರಂಟಿ ಕೊಟ್ಟ ಮೇಲೆ ಬ್ಯಾಟ್ರಿ ರಿಟರ್ನ್ ಯಾಕೆ ಮಾಡ್ತಾ ಇಲ್ಲ ನೀವು? ಅದಕ್ಕೆ ಉತ್ತರ ಕೊಡ್ಬೇಕು ನೀವು. ಬ್ಯಾಟ್ರಿ ರಿಟರ್ನ್ ಕೊಡ್ಬೇಕು ನಮಗೆ. ಚಾರ್ಜ್ ಇಟ್ಟು ಕೊಡೋದು ಎಲ್ಲ ನಮಗೂ ಚಾರ್ಜ್ ಇಟ್ಟು ಬೇರೆ ಕಡೆ ಚಾರ್ಜ್ ಮಾಡೋದು ಗೊತ್ತಿಲ್ವಾ ನಮಗೆ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಅದು ಏನು ಪ್ರೊಸೀಜರ್ ಅಂತ ಹೇಳಿದ್ರೆ ಆಗಲೇ ಈ ಪ್ರೊಸೀಜರ್ ಹೇಳ್ರಿ ನೋಡೋಣ. ಹೇಳ್ರಿ ಪ್ರೊಸೀಜರ್. ಮಿನಿಮಮ್ ಪ್ರೊಸೀಜರ್ ಅದೇ ಯಾವ ಪ್ರೊಸೀಜರ್ ಹೇಳ್ಬೇಕು ನಮಗೆ. ನಿಮ್ಮ ಪ್ರೊಸೀಜರ್ ಗೊತ್ತಾಗಬೇಕಾ? ನೋಡಬೇಕು ಸರ್. ಹಾಂ, ಬ್ಯಾಟ್ರಿ ಚೆಕ್ ಮಾಡಿ ನೋಡಿದ್ರೆ ಶೆಲ್ಫ್ ಆಗಿಲ್ಲ ಗಾಡಿ. ಯಾವುದೇ ಬ್ಯಾಟ್ರಿ ವಾರಂಟಿ ಕ್ಲೈಮ್ ಬಂದ ತಕ್ಷಣ ನೀವು ಗ್ಯಾರಂಟಿ ವಾರಂಟಿ ಎಷ್ಟು ಕೊಟ್ಟಿದ್ದೀರಾ? ಎಷ್ಟು ದಿವಸ ಕೊಟ್ಟಿದ್ದೀರಾ ಗ್ಯಾರಂಟಿ ವಾರಂಟಿ? 2 year ಗ್ಯಾರಂಟಿ. ಹಾಂ, ಮತ್ತು ಇದು ಇನ್ನು 6 ತಿಂಗಳಾಗಿಲ್ಲ ಇದು. ಮತ್ತು ಯಾಕೆ ಇದು ಬ್ಯಾಟ್ರಿ ಸ್ಟಾರ್ಟ್ ಆಗ್ತಿಲ್ಲ? ಹೇಳಿದ್ವಲ್ಲ ಸರ್, ಏನು ಹೇಳಿದ್ರಿ? ಸ್ಟಾರ್ಟ್ ಆಗಿಲ್ಲಲ್ಲ, ಬ್ಯಾಟ್ರಿ ಚಾರ್ಜ್ ಮಾಡಿ ಚೆಕ್ ಮಾಡಿ ನೋಡಿ, ವಾರಂಟಿನಲ್ಲಿ ಕ್ಲೈಮ್ ಆಗದಿದ್ರೆ ಹೋಗಿದ್ರೆ ರಿಪ್ಲೇಸ್ಮೆಂಟ್. ಈಗ ನೀವು ರಿಪ್ಲೈ ಮಾಡಲ್ಲ. ಈಗ ಹೋಗಿದ್ರೆ ರಿಪ್ಲೇಸ್ಮೆಂಟ್ ಸಿಗುತ್ತೆ. ರಿಪ್ಲೇಸ್ಮೆಂಟ್ ಸಿಗಲ್ಲ ನಮ್ಗೆ. ಈಗ ಸಿಗುತ್ತೆ, ಹೋಗಿದ್ರೆ ರಿಪ್ಲೇಸ್ಮೆಂಟ್. ಈಗ ಅದು ಮಾಡಿಕೊಟ್ಟು ನಮ್ಮ ರಿಪ್ಲೇಸ್ಮೆಂಟ್ ಮಾಡ್ಕೊಡೋಕ್ಕಾಗುತ್ತಾ ಇಲ್ವಾ? 1/2 hour ಟೈಮ್ ಕೊಡ್ಬೇಕು. 1/2 hour ಚಾರ್ಜ್ ಆದ್ಮೇಲೆ ಎಲ್ಲ ಇದಾಗ್ತಾವೆ ರೀ. ಚಾರ್ಜ್ ಆದ್ಮೇಲೆ ತಾವೇ ಚಾಲು ಗಾಡಿ ಸ್ಟಾರ್ಟ್ ಆಗ್ತೇವೆ. ಚಾರ್ಜ್ ಮೇಲೆ ಲೋಡ್ ಟೆಸ್ಟರ್ ಇರುತ್ತೆ, ಚೆಕ್ ಮಾಡಿ ನೋಡಿ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಇದೇ ಥರ ಎಷ್ಟು ಜನಕ್ಕೆ ಮಾಡಿದ್ರು ನೀವು? ಬೇಕಾದಷ್ಟು ಜನಕ್ಕೆ ಮಾಡಿದ್ವಿ, ತುಂಬ ಜನಕ್ಕೆ ಮಾಡಿದ್ರಿ ಈ ಥರ. ಆಯ್ತು, ಮಾಡ್ಕೊಟ್ಟಿದ್ವಿ, ಸುಮಾರು ಜನಕ್ಕೆ ರಿಪ್ಲೇಸ್ಮೆಂಟ್ ಮಾಡ್ಕೊಟ್ಟಿದ್ವಿ.